ಸಿಎಂ ಹೇಳಿದ ಅಕ್ಬರ್ ಬೀರ್ಬಲ್ ಕಥೆಗೆ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಅಯ್ಯೋ ರಾಮನೇ, ಹೊಟ್ಟೆ ಹಿಸುಕಿಕೊಳ್ಳೋದು ಬೇಡವಾ, ಬರೀ ಕೈ ಹಿಸಿಕೊಳ್ತಾವ್ರ? ಇದೆಲ್ಲ ಏನು ಶಾಶ್ವತ ಏನ್ರಿ ಅವ್ರಿಗೆ? ಇದೆಲ್ಲ ನಾನು ನೋಡಿ ಬಿಟ್ಟು ಬಂದಿರೋದು. ನನಗೆ ಅಕ್ಬರ್ ಬೀರ್ಬಲ್ ಕಥೆ ಬೇಕಾಗಿಲ್ಲ. ರಾಜ್ಯದ ಜನತೆಯ ಕಥೆ ಹೇಳಿ, ಅದನ್ನ ಬೇಕಿದ್ರೆ ಒಪ್ಕೊಳ್ತೇನೆ. ಡಿ.ಕೆ. ಶಿವಕುಮಾರ್ ಅವರ ಅಕ್ಬರ್ ಬೀರ್ಬಲ್ ಕಥೆಗೆ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ರಾಜ್ಯದ ಜನರ ಕಥೆ ಕೇಳಿ ಅಂತ ಹೇಳಿದ್ದಾರೆ. ಏನು ಬೇರೆ ಬೇರೆ ಟೌನ್ಶಿಪ್ಗಳೇನಿದೆ, ಅವತ್ತು ಯಲಹಂಕ ಟೌನ್ಶಿಪ್ ಆಯಿತು, ಕೆಂಗೇರಿ ಟೌನ್ಶಿಪ್ ಆಯಿತು, ಬೇರೆ ಬೇರೆ ಟೌನ್ಶಿಪ್ ಎಲ್ಲ ಅವರೇ ರೂಪಿಸಿದಂಥ ಯೋಜನೆ. ಈಗ ಅವರೇ ಮಾಡೋಂಥ ಯೋಜನೆಗಳು, ಅಯ್ಯೋ ಇದು ಡಿ.ಕೆ. ಶಿವಕುಮಾರ್ ಮಾಡ್ತವನಲ್ಲ, ಡಿ.ಕೆ. ಶಿವಕುಮಾರ್ ಮಾಡ್ತವನಲ್ಲ ಅಂತ ನಾನು ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಸಂಭಾಷಣೆ ಇದೆ. ಅಕ್ಬರ್ಗೂ ಬೀರ್ಬಲ್ಗೂ ದೊಡ್ಡ ವಿಚಾರದಲ್ಲಿ ಎಲ್ಲ ಮಂತ್ರಿಗಳೆಲ್ಲ ಸೇರಿ ಜಗಳ ಮಾಡ್ತಿರಂತೆ. ಏನು ಎಲ್ಲ ಟೈಮಲ್ಲೂ ಬೀರ್ಬಲ್ನೇ ಕರಿತಾ ಇದ್ದೀರಲ್ಲ, ನಾವು ಮಂತ್ರಿಗಳಿದ್ದೀವಲ್ಲ ನಮ್ಮನ್ನು ಕೇಳಿ ನೀವು ಅಂತ ಕೇಳ್ತಿರಂತೆ. ಆಯ್ತಪ್ಪ, ಒಂದು ಕೆಲಸ ಮಾಡು, ಒಂದು ಪ್ರಶ್ನೆ ನಿಮಗೆಲ್ಲ ಹೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ ಅಂತ ಕೇಳರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಏನು ಸ್ವಾಮಿ ಹೇಳಿ ಅಂತ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲ ಕೂತಿದ್ರಂತೆ. ಆಯ್ತು ಕಣಯ್ಯ, ಅಂಗೈಲಿ ಯಾಕೆ ಕೂದಲಿಲ್ಲ ಅಂತ ಕೇಳಿದ್ರಂತೆ. ಅಂಗೈಲಿ ಯಾಕೆ ಕೂದಲಿಲ್ಲ ಅಂತ ಕೇಳಿದ್ರು. ಅದಕ್ಕೆಲ್ಲರೂ ಕೇಳಿದಂತೆ ಯಾರು ಅದಕ್ಕೆ ಉತ್ತರ ಕೊಡೋಕ್ಕಾಗಲಿಲ್ಲ. ಮಿನಿಸ್ಟ್ರುಗಳೆಲ್ಲ ಕೂತಿದ್ರಂತೆ. ಅವರು ನನಗೆ ಗೊತ್ತಾಯಿಲ್ಲ ಸ್ವಾಮಿ ಇಲ್ಲ ಅಂತ ಹೇಳದಂತೆ. ಅದಕ್ಕೆ ಬೀರ್ಬಲ್ ಕೇಳೋದು ಹೆಂಗಂತೆ, ಸ್ವಾಮಿ ನೀವು ಮಹಾದಾನಿಗಳು, ನೀವು ದಾನ ಕೊಟ್ಟು ಕೊಟ್ಟದಕ್ಕೆ ನಿಮ್ಮ ಕೈಯಲ್ಲೆಲ್ಲ ಕೂದಲೆಲ್ಲ ಬಿದೋಗ್ಬಿಟ್ಟಿದೆ ಅಂತ. ಸರಿ, ನಾನು ದಾನ ಕೊಟ್ಟಿದ್ದೀನಿ ನನ್ನ ಕಣಯ್ಯ, ನಿನ್ನ ಕೈಯಲ್ಲೂ ಕೂದಲಿಲ್ವಲ್ಲ ಅಂತಂದ್ರೆ, ನಾನು ಅದನ್ನು ಈಸ್ಕೊಂಡು ನನ್ನ ಕೈಯಲ್ಲಿ ಕೂದಲಿಲ್ಲ ಅಂತ ಅವನು ಹೇಳೋದಂತೆ. ಅದಾದ್ಮೇಲೆ ಸರಿ, ನಾನೇನೋ ದಾನ ಕೊಟ್ಟೆ, ನನ್ನ ಕೈಯಲ್ಲಿ ಕೂದಲೆಲ್ಲ ಉದುರೋಯ್ತು, ನಿನ್ನ ಕೈಯಲ್ಲಿ ಈಸ್ಕೊಂಡೆ, ನಿನ್ನ ಕೈಯಲ್ಲಿ ಕೂದಲು ಸಭಿಕೃದೇನು ಅಂತ, ಆ ಸಭಿಕರು ನನಗೆ ಸಿಕ್ಕಿಲ್ವಲ್ಲ, ಇವನ್ನೆಲ್ಲ ನೋಡಿ ಅನುಭವಿಸಿ ಆ ಚೇರ್ನಲ್ಲಿ ಕೂತು ಕೆಲಸ ಮಾಡಿ ಏನೋ ದೇವ್ರು ಕೊಟ್ಟಂತ ಅನುಗ್ರಹದಲ್ಲಿ ಮಾಡಿದ್ದೀವಿ ಹಿಂದೆನೂ. ಆದರೆ ಈ ಥರ ನಿಮ್ಮ ಉದ್ದಟತನದ ರೀತಿ ನಾವೇನು ಮಾಡಿಲ್ಲ. ನನಗೆ ಅಕ್ಬರು ಬೀರ್ಬಲ್ದು ಕತೆ ಬೇಕಿಲ್ಲ. ಇವತ್ತು ರಾಜ್ಯದ ಜನತೆ ಕತೆ ಏನು ಅಂತ ಹೇಳಿ, ರಾಜ್ಯದ ಜನತೆ ಕತೆ ಹೇಳಿದ್ರೆ ಒಪ್ಕೋತೀನಪ್ಪ. ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದ್ರೆ 3 ಜನ ಆತ್ಮಹತ್ಯೆ ಮಾಡ್ಕೊಂಡವ್ರು ರೈತರು ಸಾಗರದಲ್ಲಿ, ಮತ್ತು ಇನ್ಯಾವುದೋ 2 ಪ್ರದೇಶದಲ್ಲಿ 3 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಈ ದುರಂತ ಕತೆ ಹೇಳ್ರಪ್ಪ. ನಿಮ್ಮ ಅಕ್ಬರ್ದು ಅವನ್ಯಾರು ಬೀರ್ಬಲ್ ಕಟ್ಕೊಂಡು ನನಗಾಗಬೇಕಾಗಿರೋದೇನೋ. ಇವತ್ತು ಬದುಕ್ತಾ ಇರೋ ಈ ಜನದ ಕತೆ ಹೇಳಿದ್ರೆ ಕೇಳ್ಬೋದಪ್ಪ. ಇವನ್ನೆಲ್ಲ ನೋಡಿ ಅನುಭವಿಸಿ ಆ ಚೇರ್ನಲ್ಲಿ ಕೂತು ಕೆಲಸ ಮಾಡಿ ಏನೋ ದೇವ್ರು ಕೊಟ್ಟಂತ ಅನುಗ್ರಹದಲ್ಲಿ ಮಾಡಿದ್ದೀವಿ ಹಿಂದೆನೂ. ಆದರೆ ಈ ಥರ ನಿಮ್ಮ ಉದ್ದಟತನದ ರೀತಿ ನಾವೇನು ಮಾಡಿಲ್ಲ. ನನಗೆ ಅಕ್ಬರು ಬೀರ್ಬಲ್ದು ಕತೆ ಬೇಕಿಲ್ಲ. ಇವತ್ತು ರಾಜ್ಯದ ಜನತೆ ಕತೆ ಏನು ಅಂತ ಹೇಳಿ, ರಾಜ್ಯದ ಜನತೆ ಕತೆ ಹೇಳಿದ್ರೆ ಒಪ್ಕೋತೀನಪ್ಪ. ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದ್ರೆ 3 ಜನ ಆತ್ಮಹತ್ಯೆ ಮಾಡ್ಕೊಂಡವ್ರು ರೈತರು ಸಾಗರದಲ್ಲಿ, ಮತ್ತು ಇನ್ಯಾವುದೋ 2 ಪ್ರದೇಶದಲ್ಲಿ 3 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಈ ದುರಂತ ಕತೆ ಹೇಳ್ರಪ್ಪ. ನಿಮ್ಮ ಅಕ್ಬರ್ದು ಅವನ್ಯಾರು ಬೀರ್ಬಲ್ ಕಟ್ಕೊಂಡು ನನಗಾಗಬೇಕಾಗಿರೋದೇನೋ. ಇವತ್ತು ಬದುಕ್ತಾ ಇರೋ ಈ ಜನದ ಕತೆ ಹೇಳಿದ್ರೆ ಕೇಳ್ಬೋದಪ್ಪ. ಇವನ್ನೆಲ್ಲ ನೋಡಿ ಅನುಭವಿಸಿ ಆ ಚೇರ್ನಲ್ಲಿ ಕೂತು ಕೆಲಸ ಮಾಡಿ